ಏನು ಕೇಳಬೇಡ, ಸುಮ್ಮನೆ ನೋಡು, ಎಂಜಾಯ್. ಹಾಯ್ ಕರ್ಣ ಸರ್. ಹಾಯ್. ನಿಮಗೆ ಬೇಜಾರಾಗಿದೆ ಅಂತ ಗೊತ್ತಿರೋದಕ್ಕೆ ಈ ಐಡಿಯಾನ ಮಾಡಿ. ಓಕೆನಾ? ನಗ್ಸಕ್ಕೆ ಏನೋ ಒಂದು ಮಾಡ್ತಿರಲ್ರಿ. ನನ್ನ ಮುದ್ದು ಬೇಜಾರಲ್ಲಿರೋದನ್ನು ನನ್ನಿಂದ ನೋಡೋಕ್ಕಾಗಿಲ್ಲ. ಸೊ ಹೇಳಿ, ಏನು ಸಮಾಚಾರ? ಇವತ್ತು ನನ್ನನ್ನು ಮೀಟ್ ಆಗಲೇಬೇಕು ಅಂತ ತುಂಬ ಆಸೆಯಿಂದ ಬಂದ್ರಿ ಅಲ್ವಾ? ಅಯ್ಯೋ, ಅದೇನು ಕೇಳ್ತೀರಾ? ಅದು ಯಾಕೆ ನಮ್ಮಿಬ್ಬರಿಗೆ ಇಷ್ಟೊಂದು ಪ್ರಾಬ್ಲಮ್ಮು? ಸರ್, ಕಷ್ಟ ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತಂತ ಈ ಅಜ್ಜಿ ಯಾವಾಗಲೂ ಕೇಳ್ತಿರ್ತಾಳೆ. ನಾವು ತುಂಬ ಸ್ಟ್ರಾಂಗ್ ಅಲ್ವಾ, ಅದಕ್ಕೆ ತುಂಬ ಕಷ್ಟಗಳು ಬರ್ತಿರುತ್ತೆ. ನಾನು ರೆಸಿಗ್ನೇಷನ್ ಕೊಟ್ಟಿರೋದು ನಿಮ್ಮ ಮನಸ್ಸಲ್ಲಿ ಇನ್ನೂ ಬೇಜಾರಿದೆ ಅಂತ ನನಗೆ ಗೊತ್ತು. ಒಂದೊಂದ್ಸಲ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರೋ ಮಾಡ್ತಿರೋ ಪ್ಲಾನ್ ಅಂತ ಅನ್ಸುತ್ತೆ ಇದು. ನಿಧಿ ಪ್ಲೀಸ್, ನನಗೋಸ್ಕರ ವಾಪಸ್ ಬನ್ನಿರಿ. ಕರ್ಣ ಸರ್ ಒಬ್ರು ಪರವಾಗಿ ಮಾತ್ರ ನಿಂತಿರ್ತಾರೆ, ಒಬ್ರಿಗೆ ಫೇವರ್ ಮಾಡ್ತಾರೆ ಅನ್ನೋ ಕಪ್ಪು ಚುಕ್ಕೆ ನಿಮ್ಮ ಮೇಲೆ ಬರೋದು ನನಗಿಷ್ಟ ಇಲ್ಲ ಸರ್. ಅಂತೂ ನನ್ನ ಮಾತು ಒಪ್ಪಲ್ಲ ಅಂತ ಆಯಿತು. ಹಾಸ್ಪಿಟಲ್ ಎಷ್ಟು ಜನ ಇರ್ಬೋದು ರೀ, ಬಟ್ ನೀವಿಲ್ಲದೆ ಖಾಲಿ ಅನ್ಸುತ್ತೆ. ದಿನ ಬೆಳಗ್ಗೆ ನಿಮ್ಮ ಮುಖ ನೋಡಿ ನನಗೂ ಅಭ್ಯಾಸ ಆಗೋಗಿದೆ. ನೀವಿಲ್ಲದೆ ನನಗೂ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ನಮ್ಮ ಫ್ಯೂಚರ್ ಬಗ್ಗೆ ತುಂಬ ಕನಸುಗಳನ್ನ ಕಟ್ಟಿಟ್ಕೊಂಡಿದ್ದೀನಿ ಸರ್. ಮದುವೆ ಆದಮೇಲೆ ನಿಮ್ಮನ್ನ ಒಂದು ಕ್ಷಣನೂ ಬಿಟ್ಟಿರಲ್ಲ. ಬಿಟ್ಟಿರಕ್ಕೆ ನಾನು ಬಿಡೋದು ಇಲ್ಲ ಬಿಡಿ. ಇವತ್ತು ನಿಮಗೆ ನಿದ್ರೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಲ್ವಾ? ರಾಶಿ ರಾಶಿ ಯೋಚನೆ ಮಾಡಿ ತುಂಬ ಬೇಜಾರಲ್ಲಿದ್ದೀರ. ಹಾಗಿದ್ರೆ ಈ ವಿಡಿಯೋ ಹೀಗೆ ಆನ್ ಆಗಿರಲಿ, ನನ್ನನ್ನೇ ನೋಡ್ತಾ ಮಲ್ಗಿ. ಓಕೆ ಓಕೆ ಅಂದರೆ ಸಾಕಾಗುತ್ತಾ?